ಲೋಕಸಭೆಗೆ ಮಂಡ್ಯದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮನೆ ಮಗಳು ಯಾರು ಎನ್ನುವಂಥ ಚರ್ಚೆ ವ್ಯಕ್ತ ಆಗ್ತಾ ಇದೆ. ನಿನ್ನೆ ಮಂಡ್ಯದಲ್ಲಿ ನಡೆದಂತಹ ರಾಜಕಾರಣ ಹಾಗೆ ಹಲವಾರು ಮಾತುಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥ ವಿಷಯ. ಇನ್ನು ವಾಟ್ಸಪ್ನಲ್ಲಿ ಲಕ್ಷ್ಮೀ ಅಶ್ವಿನ್ ಗೌಡ ಹೆಸರು ಕೂಡ ಹರಿದಾಡ್ತಾ ಇದೆ. ಮಂಡ್ಯದ ನಿಜವಾದ ಮನೆ ಮಗಳು ಯಾರು, ಲಕ್ಷ್ಮೀ ಅಶ್ವಿನ್ ಗೌಡನ ಇಲ್ಲ ಸುಮಲತಾನ ಅನ್ನುವಂಥ ಚರ್ಚೆ ವ್ಯಕ್ತ ಆಗ್ತಾ ಇದೆ. KT ಶ್ರೀಕಂಠೇಗೌಡ ವಿವಾದದ ಬಳಿಕ ಮನೆ ಮಗಳು ವಿವಾದ ಈಗ ಹುಟ್ಟುಕೊಂಡಿದೆ ಮಂಡ್ಯದ ಜಿಲ್ಲೆಯಾದ್ಯಂತ. ಸುಮಲತಾ ಅವರು ಮಂಡ್ಯದ ಗೌಡ್ತಿ ಅಲ್ಲ ಅಂತ KT ಶ್ರೀಕಂಠೇಗೌಡ ನಿನ್ನೆ ಮಾತು ಹೇಳಿದ್ರು. ಸೊ ಹಾಗಾಗಿ ಯಾರು ಇಲ್ಲಿ ಸ್ಪರ್ಧಿಸಬೇಕು ಅನ್ನೋಂಥ ವಿಚಾರಕ್ಕೆ ಬಂದ ಹಾಗೆ ಒಂದು ರೀತಿ ರಾಜಕಾರಣ ಅಸಹ್ಯ ರಾಜಕಾರಣಕ್ಕೆ ತಿರುಗಿಕೊಳ್ತಾ ಅನ್ನುವಂಥ ಮಾತು ಮಂಡ್ಯದ ಜನತೆಯಿಂದ ಹಾಗೆ ಇಡೀ ರಾಜ್ಯದ ಜನತೆಯಿಂದ ವ್ಯಕ್ತ ಆಗ್ತಾ ಇತ್ತು. ಆದರೆ ಮಂಡ್ಯದಿಂದ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಂಡ್ಯದ ನಿಜವಾದ ಮನೆ ಮಗಳು ಯಾರು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಎಸ್ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮೋಹನ್ ರಾಜ್, ರಾಜಕಾರಣ ಯಾವ ರೀತಿ ವೈಪರೀತ್ಯಗಳನ್ನು ದಾಟ್ತಾ ಇದೆ ಅನ್ನೋದಕ್ಕೆ ಮಂಡ್ಯದ ಈ ಒಂದು ರಾಜಕಾರಣ ಕೂಡ ಹೆಸರುವಾಸಿ ಆಗ್ತಾ ಇದೆ, ಅದು ಕುಖ್ಯಾತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಂಡ್ಯದ ನಿಜವಾದ ಮನೆ ಮಗಳು ಯಾರು ಅಂತ ಮಂಡ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕಂದ್ರೆ ನಿನ್ನೆ ಅಷ್ಟೇ JDS MLC KT ಶ್ರೀಕಂಠೇಗೌಡರು ಏನು ರಾಜಕೀಯ ಪ್ರವೇಶ ಮಾಡಲು ಉತ್ಸುಕರಾಗಿರ್ತಕ್ಕಂಥ ಸುಮಲತಾ ಅವರು ಮಂಡ್ಯದವರೇ ಅಲ್ಲ, ಅವರು ಆಂಧ್ರ ಪ್ರದೇಶದವರು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟು ಅವರ ಜಾತಿ ಬಗ್ಗೆ ಕೂಡ ಒಂದು ಮಾತಾಡಿ ಒಂದು ವಿವಾದಕ್ಕೆ ಗೀಡಾಗಿದ್ರು. ಅದಾದ ನಂತರ ಹಲವು ಬೆಳವಣಿಗೆಗಳು ನಡೀತು. ಆದ್ರೆ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಮಾಡ್ಕೊತಾ ಇರೋದ್ರಿಂದ ಅನಿವಾರ್ಯವಾಗಿ ಒಂದು ವೇಳೆ ಸುಮಲತಾ ಅವರು ಆ ಕಣಕ್ಕೆ ಇಳಿದ್ರೆ ಅವರ ವಿರುದ್ಧ ಯಾರನ್ನ ಕಣಕ್ಕೆ ಇಳಿಸ್ಬೇಕು ಅನ್ನುವಂಥದ್ದು ಕೂಡ JDSಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಏನು JDS ನ ಕಾರ್ಯಕರ್ತರು ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು, ಇನ್ನು ಫೇಸ್ಬುಕ್ ಹಾಗೂ ಇತರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷ್ಮೀ ಅಶ್ವಿನ್ ಗೌಡ ಅವರ ಫೋಟೋವನ್ನ ತೇಲಿ ಬಿಟ್ಟು ಸುಮಲತಾ ಮತ್ತು ಲಕ್ಷ್ಮೀ ಅಶ್ವಿನ್ ಗೌಡರು ಇದರಲ್ಲಿ ಮಂಡ್ಯದ ಮನೆ ಮಗಳು ಯಾರು ಅನ್ನೋ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷ್ಮೀ ಅಶ್ವಿನ್ ಗೌಡ ನಿವೃತ್ತ IRS ಅಧಿಕಾರಿಯಾಗಿರ್ತಕ್ಕಂಥವ್ರು. ಈ ಹಿಂದೆ ರಮ್ಯಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ರಮ್ಯಾ ಅವರ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸೋದಕ್ಕೆ ಲಕ್ಷ್ಮೀ ಅಶ್ವಿನ್ ಗೌಡರನ್ನ ದೇವೇಗೌಡರು ಕರೆ ತಂದಿದ್ರು. ಆದ್ರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ರಮ್ಯಾ ಅವರು ರಾಜಕಾರಣಕ್ಕೆ ಮತ್ತೆ ಬರೋದೇ ಇಲ್ಲ. ಅದಾದಂತ ಬಳಿಕ ಕಳೆದ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲೂ ಕೂಡ ಲಕ್ಷ್ಮೀ ಅಶ್ವಿನ್ ಗೌಡ ಹೆಸರು ಕೇಳಿ ಬಂತಾದ್ರು ಅಂತಿಮವಾಗಿ ಎಲ್ಲ ಶಿವರಾಮೇಗೌಡರಿಗೆ JDS ಮಣೆ ಹಾಕಿತ್ತು. ಈ ನಿಟ್ಟಿನಲ್ಲಿ ಈ ಬಾರಿ ಒಂದು ವೇಳೆ ಸುಮಲತಾ ಅವರು ಏನಾದ್ರು ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧ ಲಕ್ಷ್ಮೀ ಅಶ್ವಿನ್ ಗೌಡರನ್ನ ಏನಾದ್ರು JDS ಕಣಕ್ಕೆ ಈ ಒಂದು ಚರ್ಚೆಗಳು ಕೂಡ ಭಾರಿ ಚರ್ಚೆಗೆ ಈಡಾಗ್ತಾ ಇದೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್ ಮಾಹಿತಿಗೆ.